ಕುಸೆ ಕುಸೆ ಯಾರೈತ್ ಮಗಳ ಹಿಂಗ್ ಬಿದ್ದೋಗಳು. ಏಯ್ ಸಣ್ಣಪ್ಪ, ನಿನ್ ಗಲಾಟೆ ಭಾಳ ಆಯ್ತು, ಸುಮ್ಮನೆ ಕೂತ್ಕೋ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಕುಂತ್ಕೊಳ್ಳಿ ಮಕ್ಕಳೇ, ಕುಂತ್ಕೊಳ್ಳಿ. ಮಕ್ಕಳೇ, ನಿನ್ನೆ ಎಲ್ಲ ಪ್ರಶ್ನೆ ಕೇಳಿದ್ದೆ, ಎಲ್ಲ ಉತ್ತರ ಕೊಡ್ತೀರಾ? ವೆರಿ ಗುಡ್. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗದೆ ಕಾಯಕವೇ ಕೈಲಾಸ ಅತಿ ಆಸೆ ಗತಿ ಕೇಳು. ರಾಷ್ಟ್ರ ಪ್ರಾಣಿ ಯಾವುದು? ಹುಲಿ. ರಾಷ್ಟ್ರ ಪಕ್ಷಿ? ನೆನ್ನೆ ನಾ ಹೇಳಿದ್ದೆಲ್ಲ ಕಲ್ತಿದ್ಯಾ? ನಾನಷ್ಟು ದೂರದಿಂದ ಶಾಲೆಗೆ ಹೋಗಿ ಬರ್ತೀನಿ. ನೀನು ಬಳಿ ಬಂದು ಪಾಠ ಹೇಳ್ಕೊಟ್ರು ನೀನು ಕಲಿಯಲ್ಲ. ಎಲ್ಲಿ ನೆನ್ನೆ ಬರ್ದಿದ್ದೆಲ್ಲ ತೋರಿಸು. ಆ ಆ ಈ ಇನ್ನೊಂದು ಎಲ್ಲಿ ಎಲ್ಲೋಯ್ತು? ಏನೇ ಮರ್ತಿದೀಯ ನೀನು? ನಮ್ಮ ಮತ್ತೆ ಬರಿತೀನಿ. ಇನ್ನೊಂದು ಕಿತ ಮರೆತ್ರೆ ಅಷ್ಟೇ. ನೀನು ನನ್ನ ಚಿನ್ನು ಅಲ್ವಾ, ಮರಿಬಾರ್ದು. ಈಗ ನಾನು ಹೋಗ್ತೀನಿ. ನಾಳೆ ಬರೋಷ್ರೊಳಗೆ ನೀನೆಲ್ಲ ಕಲ್ತಿರ್ಬೇಕು, ಆಯ್ತಾ? ಕಳ್ಳ, ನಿಂಗೂ ಓದಕ್ಕೆ ಆಸೆನಾ? ಈಗ ನಾನು ಹಟ್ಟಿಗೆ ಹೋಗ್ಬೇಕಲ್ಲ, ನಿಂಗೆ ನಾಳೆ ಬಂದು ಹೇಳ್ಕೊಡ್ತೀನಿ. ನಾಳೆವರೆಗೂ ಇವನ ಹತ್ರ ಹೇಳಿಸ್ಕೊಂತ ಇರು, ಆಯ್ತಾ? ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಕೈ ಕೆಸರಾದರೆ ಬಾಯಿ ಮೊಸರು. ವಿದ್ಯೆಯೇ ಜೀವನದ ಸಂಪತ್ತು. ಮಗ, ನನ್ನ ಮಾತು ಕೇಳ್ತೀಯ ಮಗ? ಹೂನವ್ವ. ನಾವು ಕಾಡು ಜನ, ಓದ್ ಉದ್ಧಾರ ಆಯ್ತೀವ, ಅದೆಲ್ಲ ದುಡ್ಡಿರೋರ್ಗೆ ಕಣ್ಮಗ. ಅದನ್ನೆಲ್ಲ ಬಿಟ್ಟು ನೀನು ನನ್ನ ಜೊತೆ ಕೂಲಿಗೆ ಬಂದರೆ 3 ಕಾಸಾರು ಸಿಗುತ್ತೆ ಮಗ. ಇಲ್ಲ ಕಣವ್ವ, ನಮ್ಮ ಮೇಟ್ರು ಹೇಳವ್ರೆ, ಈಗ ಸಂದಾಗೋದ್ರೆ ಮುಂದೆ ದೊಡ್ಡ ಕೆಲಸ ಸಿಗ್ತದಂತೆ. ಆಗ ನಾನು ನಿನ್ನ ಚಂದಾಗಿ ನೋಡ್ಕೊತೀನವ್ವ. ಈಗ ಮಾತ್ರ ನನ್ನ ಸ್ಕೂಲ್ಗೆ ಹೋಗ್ಬೇಡ ಅಂತ ಹೇಳ್ಬೇಡ ಕಣವ್ವ. ನಿಂಗೆ ಹೆಂಗೆ ತೋಚುತ್ತೆ ಹಾಗೆ ಮಾಡವ, ನನ್ನ ಹಣೆಯಲ್ಲಿ ಬರ್ದಂಗೆ ಆಯ್ತದೆ.
ಇದೆಯೋ ಏನು. ಎಲ್ಲಿಗೆ ಪಯಣ, ಯಾವುದೋ ದಾರಿ ಏಕಾಂಗಿ. ಏ ಪುಟಿ, ಒಬ್ಳೆ ಎಲ್ಗೊಂಟಿದ್ಯಾ? ನಾನು ಪ್ಯಾಟೆಗೆ ಹೊಂಟೀನಿ. ಬಾ, ನಾನು ಹಂಗೆ ಹೊಂಟೀನಿ, ಬಿಟ್ಟೋಯ್ತೀನಿ. ಸರಿ. ಹೌದು, ಪ್ಯಾಟೆಗೆ ಯಾಕೆ ಹೋಗ್ತಿದ್ಯಾ? ನಾನು ಜಿಲ್ಲಾಧಿಕಾರಿ ನೋಡಕ್ ಹೊಂಟೀನಿ. ನಿಮ್ಮ ಹಟ್ಟಿಲಿ ಯಾರೋ ದೊಡ್ಡವ್ರು ಇಲ್ವೇನೋ? ಅವ್ರ ಜೊತೆ ಬರ್ಬೇಕಾಯ್ತು. ಈಗ ಒಂಟಿಯಾಗಿ ಬಂದರೆ ಕಾಡು ಪ್ರಾಣಿ ಬಿಟ್ಟವೆ ನಿನ್ನ. ಪ್ರತಿದಿನ ಇದೇ ಆಗೋಯ್ತು ಇವ್ರದ್ದು. ಜಾತಿ ಧರ್ಮ ಅಂತ ಒಡೆದಾಡ್ಕೊಂಡು ಸಾಯ್ತಾರೆ. ಭಾರತ ದೇಶದಲ್ಲಿ ಏನಿದೆಯೋ ಇಲ್ವೋ ಗೊತ್ತಿಲ್ಲ, ಇದಂತೂ ಇದ್ದೇ ಇದೆ. ಇದನ್ನು ನಿಲ್ಲಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಜೈ ಹಿಂದ್. ನಮ್ಮ ಭಾರತ ದೇಶದಲ್ಲಿ ರಾಷ್ಟ್ರಗೀತೆಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂದರೆ, ಯಾವುದೇ ವ್ಯಕ್ತಿಯು ಎಂತಹ ಸಂದರ್ಭದಲ್ಲಿಯೇ ಇರಲಿ ರಾಷ್ಟ್ರಗೀತೆಯನ್ನು ಕೇಳಿದ ತಕ್ಷಣ ಎದ್ದು ನಿಂತು ಗೌರವವನ್ನು ಸೂಚಿಸಲೇಬೇಕು. ಸೂಚಿಸ್ತಾನೆ. जनगणमन अधिनायक जय हे भारत भाग्य विधाता, पंजाब सिंध गुजरात मराठा द्राविड उत्कल बंगा, विंध्य हिमाचल यमुना गंगा उज्जल जलधि तरंगा, तव शुभ नामे जागे, तव शुभ आशीष मागे, गाए तव जय गाता, जनगण मंगलदायक जय हे भारत भाग्य विधाता, जय हे जय हे जय हे जय 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 हे। ಏ ನಿಲ್ಲು, ಎಲ್ಗೋಗ್ತಾ ಇದೀಯಾ? ಸಾಹೇಬ್ರ ಜೊತೆ ಮಾತಾಡ್ಬೇಕಣ್ಣ, ಅದಕ್ಕೆ. ಚೋಟುದ ಇದೆಯಾ ಸಾಹೇಬ್ರ ಜೊತೆ ಮಾತಾಡ್ಬೇಕಂತೆ? ಸಾಹೇಬ್ರ ಜೊತೆ ಹಂಗೆಲ್ಲ ಒಳಗಡೆ ಬಿಡಲ್ಲ, ಹೋಗೋ. ನಿಮ್ ದಮ್ಮಯ್ಯ ಕಣ್ಣಣ್ಣ, ಹಂಗೆ ಹೇಳ್ಬೇಡಿ, ನಿಮ್ ಕಾಲಿಗೆ ಬೀಳ್ತೀನಿ. ಏ ಒಂದ್ಸದ ಹೇಳಿದ್ರ ತಾಗಲ್ ನಿಂಗೆ, ನಡಿ. ಏ ಹುಡುಗಿ ಬಾಯ್ಲಿ. ಆಯ್ತು, ನಿಂಗೆ ಕಷ್ಟ ನೋಡೋಕೆ ಆಯ್ತಲ್ಲ, ಒಳಗಡೆ ಬಿಡ್ತೀನಿ. ಎಷ್ಟಿಟ್ಟಿದ್ಯಾ? ಹಂಗಂದ್ರೆ ಏನಣ್ಣ? ದುಡ್ಡು ಎಷ್ಟಿಟ್ಟಿದ್ಯಾ ಅಂದೆ. ಒಳ್ಳೆ ಹಳ್ಳಿ ಗುಗ್ಗು. ನಂತವಿರೋದಿಷ್ಟೇ ಕಣ್ಣಣ್ಣ,
ಇದೊಂದು ಸಾರಿ ನಾನು ಒಳಗಡೆಗೆ ಬಿಡೋಣ. ಬರೀ 13 ರೂಪಾಯಿ ಆಯ್ತಾ? ಇರಲಿ, ಇಲ್ಲಾರೋ ಬರ್ತೀನಿ. ನಾನು ಸಾಹೇಬ್ರ ಹತ್ರ ಮಾತಾಡಿದ್ದೀನಿ, ಅದೇನು ಮಾತಾಡ್ಕೊಂಡು ಬೇಗ ಬಂದ್ಬಿಡು. ಆ ಎಡದಂಡೆ ನಾಲೆಗೂ ಬಲದಂಡೆ ನಾಲೆಗೂ ನೀರು ಸಪ್ಲೈ ಮಾಡ್ರಿ. ನಮಸ್ಕಾರ ಸಾಹೇಬ್ರೆ. ಬಾರಪ್ಪ. ಏನು ವಿಷಯ? ನನ್ನ ಹೆಸರು ಕುಸುಮಾಂತ್ರಿ ಸಾಹೇಬ್ರೆ. ಮಹದೇಶ್ವರದ ಬೆಟ್ಟದ ಹತ್ರ ಹತ್ತಿಮೊಬ್ಬೆ ಅನ್ನೋ ಕಾಡ್ನಾಗೆ ನಾವು ವಾಸ ಮಾಡೋದ್ರಿ ಸಾಹೇಬ್ರೆ. ನಾವು ನಮ್ಮ ಸ್ಕೂಲ್ನಾಗೆ ಚೆನ್ನಾಗಿ ಓದ್ಕೊಂಡಿದ್ವಿ. ಆದರೆ ನೀವು ನಮ್ಮ ಸ್ಕೂಲ್ನ ಮುಚ್ಚಬೇಕು ಅಂತ ಆದೇಶ ಹೊರಡಿಸಿದಿರಂತೆ. ಅದಕ್ಕೆ ಹೆಂಗಾದ್ರೂ ಮಾಡಿ ನಮ್ಮ ಸ್ಕೂಲ್ನ ತೆರೆಸಿ ಅಂತ ಕೇಳ್ಕೊಳಕ್ ಬಂದೀವಿ ಸಾಹೇಬ್ರೆ. ನೋಡಮ್ಮ, ಇದು ಮೇಲಿನವ್ರ ಆದೇಶ. ಆ ಆದೇಶನ ನಾನು ಬದಲಿಸೋದಕ್ಕಾಗಲ್ಲ. ಹಂಗ ಅನ್ಬೇಡ್ರಿ ಸಾಹೇಬ್ರೆ, ನೀವೇ ಹೆಂಗಾದ್ರೂ ಮಾಡಿ ನಮ್ಮ ಸ್ಕೂಲ್ನ ತೆರೆಸಿ ಸಾಹೇಬ್ರೆ. ನೋಡಮ್ಮ, ಹಾಗೆಲ್ಲ ಮಾಡೋದಕ್ಕಾಗಲ್ಲ. ಈ ವಿಷಯದ ಬಗ್ಗೆ ನಾನು CM ಹತ್ರ ಮಾತಾಡ್ತೀನಿ. ನೀನೀಗ ನಿಮ್ಮ ಊರಿಗೆ ಹೋಗು. ಇಲ್ಲ ಸಾಹೇಬ್ರೆ, ಈ ಸ್ಕೂಲ್ ತೆರ್ಸಗಂಟ ನಾನೀ ಜಾಗ ಬಿಟ್ಟು ಕದ್ಲಂಗಿಲ್ರಿ ಸಾಹೇಬ್ರೆ. ಒಂದ್ಸಲ ಹೇಳೋರು ನಿಂಗೆ ಅರ್ಥ ಆಗಲ್ಲ? ಸರ್. ಏಯ್, ಇವಳು ನಾಚೆ ಕರ್ಕೊಂಡೋಗಯ್ಯ. ಏಯ್, ನಡಿಯಮ್ಮ ಆಚೆ. ನಮ್ಮ ಸ್ಕೂಲ್ನ ತೆರೆಸಿ ಸಾಹೇಬ್ರೆ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ? ಹೋಗ ಹೊರಗಡೆ. ಏಯ್, ಬಾರಮ್ಮ ಆಚೆ. ಈ ಬಾರಮ್ಮ, ಸ್ಕೂಲ್ನ ತೆರ್ಸಿ ಇಲ್ಲಿ ಬಂದು ಸಾಹೇಬ್ರ ಸಾಹೇಬ್ರೆ. ತಲೆ ತಿಂತೀಯ. ಸಾಹೇಬ್ರೆ, ನಮ್ಮ ಒಂದ್ಸತ ಹೇಳಿದ್ರೆ ಸ್ಕೂಲ್ನ ಅರ್ಥ ಆಗಲ್ಲ ತೆರ್ಸಿ ನಿನಗೆ. ಸಾಹೇಬ್ರೆ. ನಡಿ ಆಚೆ. ಸಾಹೇಬ್ರೆ, ಈ ಸ್ಕೂಲ್ನ ತೆರೆಸಿ ಸಾಹೇಬ್ರೆ. ಬಿಡಿ ನನ್ನ, ನಾನು ನಮ್ಮ ಸ್ಕೂಲ್ ತೆರೆಯಗಟ್ಟಿ ಇಲ್ಲಿಂದ ಹೋಗಲ್ಲ. ಹೋಗ್ಲಿ ಚಿಕ್ಕ ಹುಡುಗಿ ಅಂತ ಒಳಗ್ ಬಿಟ್ರೆ ಇಲ್ಲಿ ಬಂದು ಕಿರಿಕ್ ಮಾಡ್ತೀಯ. ನಡಿ ಆಚೆ. ಇವರ ಹೆಸರು ಗಾಂಧಿ ತಾತ. ಇವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದವರು. ಸರ್, ಏನಯ್ಯ? ಆ ಹುಡುಗಿ ಧರಣಿ ಕೂತ್ಕೊಂಡ್ಬಿಟ್ಟವಳೆ ಸರ್. ಏನೋ ಧರಣಿ ಕುತ್ಕೊಂಡಿದ್ದಾಳ? ಏನೂ ಆಗಲ್ಲ, ಹೋಗಯ್ಯ. ಹೊಟ್ಟೆ ಹತ್ರ ಮನೆಗೆ ಹೋಗ್ತಾಳೆ. ಹೋಗು. ಸರಿ ಸರ್. ಧರಣಿ ಕೂತ್ಕೋತಾಳಂತೆ, ಧರಣಿ.
ಹುಡುಗಿ ಜಿಲ್ಲಾಧಿಕಾರಿಯ ಕಚೇರಿಯ ಮುಂದೆ ಧರಣಿ ಕುಳಿತಿದ್ದಾಳೆ. ಅವಳ ನೋವು ಏನು ಎಂದು ತಿಳಿಯಬೇಕೆಂದರೆ ನೀವು ಈ ವರದಿಯನ್ನು ನೋಡಲೇಬೇಕು. ನನ್ನ ಹೆಸರು ಕುಸುಮಾ ಅಂತ. ನನಗೆ ಓದೋಕ್ಕೆ ತುಂಬ ಆಸೆ, ಅದಕ್ಕೆ ಧರಣಿ ಕೂತಿದ್ದೀನಿ. ನಾವು ನಮ್ಮ ಸ್ಕೂಲ್ನಾಗೆ ಚೆಂದಾಗಿ ಓದ್ಕೊಂಡಿದ್ವಿ. ನಾವು ನಮ್ಮ ಕಾಡಲ್ಲಿ ಖುಷಿಯಿಂದ ಆಟ ಆಡ್ಕೊಂಡು ಸ್ಕೂಲ್ಗೆ ಹೋಗ್ತಿದ್ವಿ. ಆದರೆ ಅವತ್ತೊಂದಿನ ಗುರುಗಳೇ, ನಿಮ್ಮ ಕಣ್ಣಲ್ಲಿ ನೀರು ಯಾಕೆ ಅಳ್ತಾ ಇದ್ದೀರಾ ಗುರುಗಳೇ? ಇನ್ನು ಮುಂದೆ ನಿಮಗೆಲ್ಲ ವಿದ್ಯೆ ಕಲಿಸೋದು ಸಾಧ್ಯ ಇಲ್ಲ ಕುಸುಮ. ಯಾಕೆ ಅಂದರೆ ಸರ್ಕಾರ ಕಡಿಮೆ ಮಕ್ಕಳಿರೋ ಶಾಲೆಗಳನ್ನ ಮುಚ್ಚಬೇಕು ಅಂತ ಆದೇಶ ಹೊರಡಿಸಿದೆ. ಅದರಲ್ಲಿ ನಮ್ಮ ಶಾಲೆನೂ ಒಂದು. ಹಾಗಾದ್ರೆ ನಮ್ಮ ಸ್ಕೂಲ್ನ ಮುಚ್ಚಿಬಿಡ್ತಾರಾ ಗುರುಗಳೇ? ಹೌದಮ್ಮ. ಗುರುಗಳೇ, ಈ ಸ್ಕೂಲ್ ಮುಚ್ಚಿದ್ರೇನಂತೆ, ಇನ್ನು ಮುಂದೆ ನೀವೇ ನಮಗೆ ವಿದ್ಯೆ ಕಲಿಸ್ಬೇಕು. ಇಲ್ಲಮ್ಮ, ನಾನೊಬ್ಬ ಸರ್ಕಾರಿ ನೌಕರ. ಸರ್ಕಾರಿ ನಿಯಮನ ಪಾಲಿಸ್ಬೇಕಾದ್ದು ನನ್ನ ಕರ್ತವ್ಯ. ಅದು ಅಲ್ಲದೆ ಅವ್ರು ಕೊಡೋ ಸಂಬಳದಲ್ಲೇ ನನ್ನ ಜೀವನ ಸಾಗ್ತಾ ಇರೋದು. ಮುಂದೆ ಏನು ಮಾಡೋಕ್ಕಾಗಲ್ವಾ ಗುರುಗಳೇ? ಯಾಕಾಗಲ್ಲಮ್ಮ? ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸಬೇಕು. ಆಗ ಶಾಲೆ ತೆರೆದ್ರೂ ತೆರೀಬಹುದು. ಅದಕ್ಕೆ ನಾವೇನ್ ಮಾಡಬೇಕು ಗುರುಗಳೇ? ಈ ಜಿಲ್ಲೆ ಜಿಲ್ಲಾಧಿಕಾರಿಗಳಿಗೆ ಈ ಶಾಲೆ ಸ್ಥಿತಿಗತಿಗಳ ಬಗ್ಗೆ ವಿವರಿಸಬೇಕು. ಇದೆಲ್ಲ ಯಾರಿಂದ ಮಾಡೋದಕ್ಕೆ ಸಾಧ್ಯ? ತುಂಬಾ ಕಷ್ಟ ನಮ್ಮ. ನಾನಿನ್ ಬರ್ತೀನಿ. ಪಾಲಿಗೆ ಶಾಲೆನೂ ಇಲ್ಲ. ಈಗ ನೀನು ನನ್ ಬಿಟ್ಟು ಹೊರಟೋದ್ಯಾ. ಇನ್ ಮುಂದೆ ನನ್ನ ಕಷ್ಟ ಯಾರಿಗೆ ಹೇಳ್ಕೊಳ್ಳಿ? ಕುಸುಮಾ, ಗೌಡ್ರು ಗದ್ದೆ ಕೆಲ್ಸಕ್ಕೆ ಹೋದ್ರೆ 5 ರೂಪಾಯಿ ಕೊಡ್ತಾರಂತೆ, ಬರ್ತೀಯಾ? ಹಂಗಂದ್ರೆ ನೀವಿನ್ ಮುಂದೆ ಯಾರು ಶಾಲೆಗೆ ಬರಕಿಲ್ವಾ? ಶಾಲೆ ಮುಚ್ಚಿದ್ಮೇಲೆ ಇನ್ಯಾವ ಶಾಲೆಗೆ ಹೋಗೋದು? ನಮ್ಮ ಗುರುಗಳು ಹೇಳಿದಾಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲೇಬೇಕು.
ಶಾಲೆ ತೆರ್ಸೋದಿಕ್ಕಂತ ಅಲ್ಲಿಂದ ನಡ್ಕೊ ಬಂದಿದ್ದೀನಿ. ನೀವೆಲ್ಲ ಹೆಂಗಾರ ಮನ್ಸು ಮಾಡಿ ನಮ್ಮ ಶಾಲೆನ ತೆರೆಸಿ ನಿಮ್ಮ ಕೈ ಮುಗಿತೀನಿ. ಇದು ಗಡಿನಾಡ ಕುಸುಮಾಳ ನೋವು. ತನ್ನ ಶಾಲೆ ತೆರೆಯುವವರೆಗೂ ಧರಣಿ ನಿಲ್ಲಿಸುವುದಿಲ್ಲ ಎಂದು ಹೇಳಿದ್ದಾಳೆ. ಕುಸುಮಾಳ ಹೋರಾಟ ಇಂದಿಗೆ 2ನೇ ದಿನ ತಲುಪಿದೆ. ಏನೇ ಆಗಲಿ ಕುಸುಮಾಳಿಗೆ ಜಯ ಸಿಗಲಿ ಎಂದು ಎಲ್ಲರೂ ಹಾರೈಸೋಣ. ಸಾಗಿದೆ ಸಂಗ್ರಾಮ, ಸಾಗಿದೆ ಸಂಗ್ರಾಮ, ಸಾಗಿದೆ ಸಂಗ್ರಾಮ, ಹೋರಾಟದ ಸಂಗ್ರಾಮ, ಸಾಗಿದೆ ಸಂಗ್ರಾಮ, ಸಾಗಿದೆ ಸಂಗ್ರಾಮ, ದೇಶದ ಪ್ರಗತಿಯ ಸಾರಲು ವಿದ್ಯೆಯ ಬಯಸಿ ಮುನ್ನುಗ್ಗಲು. ಸಾಗಿದೆ ಸಂಗ್ರಾಮ, ಸಾಗಿದೆ ಸಂಗ್ರಾಮ, ಕೆಚ್ಚೆದೆಯ ಸಂಗ್ರಾಮ, ಇದು ಮಕ್ಕಳ ಸಂಗ್ರಾಮ. ತಾಯಿ ಭಾರತೀಯ ಗರ್ಭದಿಂದ ಉದಿಸಿದ ಪ್ರತಿಭಾ ಸಿಡಿಲೇ ನೀವು, ಜಗದಗಲ ಮುಗಿಲಗಲ ವ್ಯಾಪಿಸಿದ ಅದ್ಭುತ ಚೈತನ್ಯದ ಕಡಲೇ ನೀವು. ನದಿಗಳು ಸಾಗರದೆಡೆಗೆ ಓಡುವಂತೆ, ವರುಣ ಭುವಿಗೆ ಒಲಿಯುವಂತೆ, ಶಶಿಯು ಕವಿಗೆ ನಲಿಯುವಂತೆ, ದುಂಬಿ ಹೂವ ಹುಡುಕುವಂತೆ, ಸಮರ್ಥ ಸ್ಫೋಟ ನೀವು, ಚೈತನ್ಯದ ಚಿಲುಮೆ ನೀವು. ಸಾಗಿದೆ ಸಂಗ್ರಾಮ, ಸಾಗಿದೆ ಸಂಗ್ರಾಮ, ಕೆಚ್ಚೆದೆಯ ಸಂಗ್ರಾಮ, ಇದು ಮಕ್ಕಳ ಸಂಗ್ರಾಮ. ಓಹೋ 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 ಓಹೋ. ಬಿತ್ತಿದ ಬೀಜ ಮೊಳೆಯುವಂತೆ, ಹಸುವು ಕರುವ ಸೇರುವಂತೆ, ಮೋಡ ಮುಸುಕಿ ಗುಡುಗುವಂತೆ, ಸಾಗರದ ಅಲೆ ಚಿಮ್ಮುವಂತೆ, ಆರ್ಭಟದ ಸಿಡಿಲು ನೀವು, ಅಗ್ನಿಜ್ವಾಲೆ ಸ್ಫೋಟ ನೀವು. ಸಾಗಿದೆ ಸಂಗ್ರಾಮ, ಸಾಗಿದೆ ಸಂಗ್ರಾಮ, ಸಾಗಿದೆ ಸಂಗ್ರಾಮ, ಹೋರಾಟದ ಸಂಗ್ರಾಮ, ಸಾಗಿದೆ ಸಂಗ್ರಾಮ, ಸಾಗಿದೆ ಸಂಗ್ರಾಮ, ಕೆಚ್ಚೆದೆಯ ಸಂಗ್ರಾಮ, ಇದು ಕುಸುಮಳ ಸಂಗ್ರಾಮ. ನೋಡಿ ಮಕ್ಕಳ, ಈ ವಿಷಯವಾಗಿ ನಾನು CM ಹತ್ರ ಮಾತಾಡಿದ್ದೀನಿ. ಅವ್ರು ಸ್ವಲ್ಪ ಕಾಲಾವಕಾಶ ಕೇಳಿದ್ದಾರೆ. ಅಲ್ಲಿವರೆಗೂ ಈ ಹೋರಾಟನ ನಿಲ್ಲಿಸ್ಬಿಡಿ, ನಿಮಗೆ ಗ್ಯಾರಂಟಿ ನ್ಯಾಯ ಸಿಗುತ್ತೆ. ನಮ್ಮ ಶಾಲೆ ತೆರೆಯೋ ಗಂಟ ನಾವಿಲ್ಲೇ ಇರ್ತೀವಿ. ನೋಡ್ ಕುಸುಮ, ನನ್ನ ಮಾತು ಕೇಳು, ಈ ಹೋರಾಟನ ಇಲ್ಲಿಗೆ ಕೈ ಬಿಡು. ನಮ್ಮ ಪಿರಾಣ ಹೋದ್ರೂ ಕೂಡ ನಾವ್ ಈ ಜಾಗ ಬಿಟ್ಟು ಕದ್ಲಂಗಿಲ್ಲ. ಯಾರ್ರೀ ಆ ಏರಿಯಾ DC? ಫೋನ್ ಮಾಡಿಕೊಡ್ರಿ ಅವ್ರಿಗೆ. ಹಲೋ, ನಾನು ರೀ CM ಮಾತಾಡ್ತಾ ಇರೋದು. ಸರ್ ನಮಸ್ತೆ ಸರ್. ಏನ್ರಿ ನಿಮ್ಮ ಕಚೇರಿ ಮುಂದೆ ಅಷ್ಟೊಂದು ಗಲಾಟೆ ಆಗ್ತಿದೆಯಲ್ಲ, ಏನ್ರಿ ಅದು? ಸರ್ ಗಲಾಟೆ ಅಲ್ಲ ಸರ್, ನೀವೇ ಆದೇಶ ಮಾಡಿದ್ದೀರಿ.
ಗ್ರಾಮೀಣ ಪ್ರದೇಶದಲ್ಲಿ ಯಾವ ಸ್ಟ್ರೆಂತ್ ಇಲ್ಲ ಆ ಶಾಲೆಗಳನ್ನ ಮುಚ್ಚಿ ಅಂತ. ಆ ಮಕ್ಕಳೆಲ್ಲ ಇಲ್ಲಿ ಬಂದು ಧರಣಿ ಕುಳಿತಿದ್ದಾರೆ ಸರ್. ಆ ಆದೇಶನ ಈಗಲೇ ವಾಪಸ್ ತಗೊಳ್ತಾ ಇದ್ದೀನಿ ಕಣ್ರಿ. ಕೂಡಲೇ ಎಲ್ಲ ಶಾಲೆಗಳನ್ನು ತೆರೀರಿ. ಓಕೆ ಸರ್, ಈಗಲೇ ಆದೇಶ ಮಾಡ್ತೀನಿ ಸರ್. ಈ ಹೋರಾಟದಲ್ಲಿ ನಿನಗೆ ಜಯ ಸಿಕ್ಕಿದೆ. ಮುಖ್ಯಮಂತ್ರಿಗಳು ಆದೇಶನ ವಾಪಸ್ ತಗೊಂಡಿದ್ದಾರೆ. ನೀನು ಪುನಃ ಸ್ಕೂಲ್ಗೆ ಹೋಗ್ಬೋದು. ಯಾರೂ ಮಾಡೋಕ್ಕಾಗ್ದಲೇ ಇರೋ ಕೆಲಸನ ನೀನು ಸಾಧಿಸ್ಬಿಟ್ಟಿಯಮ್ಮ. ನಿಜವಾಗಿಯೂ ನೀನು ಕೆಸರಿನ ಕುಸುಮ ಅಮ್ಮ.